ಎಲ್ಲ ಹಳೇದು ಬೇಕಾದ್ರೆ ಹೇಳಿ. 200 ವರ್ಷದ ಹಿಂದೆ ಆಗಿರೋದು, 300 ವರ್ಷದ ಹಿಂದೆ ಆಗಿರೋದು, 800 ವರ್ಷದ ಹಿಂದೆ ಆಗಿರೋದು, 2000 ವರ್ಷದ ಹಿಂದೆ ಆಗಿರೋದು, ಇದನ್ನು ಹೇಳ್ಕೊಂಡೇ ಬೆಳೆ ಬೇಯಿಸ್ಕೊತಾವ್ರು ಹೊರತು ಇವತ್ತಿಗೆ ಏನು ಬೇಕು, ಇವತ್ತಿಗೆ ಪ್ರಕೃತಿ ಬೇಕು. ಇವತ್ತು ನೋಡ್ರಿ, ಇದೇ ರಾಜಕಾರಣದ ಅಸ್ಪೃಶ್ಯತೆ ಗುಲಾಮಗಿರಿ ಪದ್ಧತಿನಲ್ಲಿ ಭಾರತ ಇನ್ನೆಲ್ಲಿಲ್ದಂಗೆ ಎಕ್ಕುಟ್ಟೋಗೈತೆ. ಮರಗಳಿಲ್ಲ. ಮೊನ್ನೆ ಜಿರೋದಾ ಕಂಪ್ನಿ ಫೌಂಡರ್ಸ್ ಯಾರನ್ನೋ ಒಬ್ಬನ ಲಾಂಗಿಚುವಿಟಿ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಕರೆಸ್ತಾರೆ. ಅವನು ಚಪ್ಪಲಿ ಹೊಡೆದ್ಬಿಟ್ಟು ಎದ್ದೋಯ್ತಾರೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಹಿಂಗೈತೆ ನಿಮ್ಮ ಮುಂಬೈಯಲ್ಲಿ ಅಂತ. ಇದನ್ನು ಯಾರೂ ನೋಡಲ್ಲ. ಒಂದು ದಿವಸಲ್ಲಿ ಬಂದು ಯಾರೋ 3 ದಿನ ಹಾಕಿದ್ರು ಹೋದ್ರು. ಈ ಥರ ಪರಿಸ್ಥಿತಿ ಇದೆ. ಪ್ರಕೃತಿನ ಉಳಿಸ್ಕೊಂಡ್ರೆ ನೀವು ದುಡ್ಡು ಗಿಡ್ಡು ಏನು ಬೇಕಾದ್ರೆ ಸಂಪಾದನೆ ಮಾಡಿರಿ ಸ್ವಾಮಿ. ಈ ಕ್ಷಣಕ್ಕೆ ಬೇಕಿರೋದೇನು ಉಸಿರಾಟ ಗಾಳಿ. ಈ ಕ್ಷಣ ಏನೂ ಇಲ್ಲ. ಸಿಂಪಲ್ ಇಂಪಾರ್ಟೆಂಟ್ ಏನು, ಉಸಿರಾಟಕ್ಕೆ ಒಳ್ಳೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ಲಾಂದರೆ ಮುಗೀತು, ನೀವು ಸತ್ತೋಗ್ಬಿಡ್ತೀರಿ. ನೀವು ಬದುಕಿದ್ರೆ ತಾನೇ ಈ ರಾಜಕೀಯ, ಈ BMRCL, ಈ ಆಳು ಮೂಳು ಎಲ್ಲನೂ ಮಾಡೋಕ್ಕಾಗತ್ತೆ. ನೀವೇ ಬದುಕಿಲ್ಲ ಅಂದರೆ ಇವು ಏನು ಸಂಪಾದನೆ ಮಾಡಿ ಎಷ್ಟು ಕೋಟಿ ಇಟ್ಕೊಂಡು ಏನು ಮಾಡ್ತೀರಿ? ಎಲ್ಲರೂ ಒಂದಿನ ಮಣ್ಣಿಗೆ ಹೋಗೋದು.